ಆಗುವ ಸಾಧ್ಯತೆಗಳಿರ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂಥದ್ದು. ಪ್ರಧಾನಿ ಮೋದಿ ಅವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡಿಕೊಂಡು, ಅಲ್ಲಿ ಅಸೀಂ ಮುನೀರ್ ಏನು ಮಾಡ್ತಾನೆ ನೋಡಿಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡಿಕೊಂಡು ಸಿಂಧೂರ್ ಆಪರೇಷನ್ ಸಿಂಧೂರ್ 3.0 ಅನ್ನು ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರುತ್ತೆ ಖಂಡಿತವಾಗ್ಲೂ ನಮಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನು ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಾಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ಕೆ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರಿದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕ್ ಇ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತು ಖೈಬರ್ ಮತ್ತು ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರು ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನು ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನು ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗಿ ನಿಲ್ಲಿಸ್ತಾರಾ, ತನ್ಮೂಲಕ ಆ ನಂತರವಾದರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರಾ? ಎಜುಕೇಷನ್ನು, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್ ಅದು ಬಿಟ್ಟರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದರೂ ಗಮನ ಕೊಡ್ತಾರಾ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನು ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ ದಾಳಿಗಳಾಗುತ್ತೆ, ಡ್ರೋನ್ ದಾಳಿಗಳಾಗ್ತಾ ಇದೆ. ಆಸಿಂ ಮುನೀರ್ ಆಡೋ ಮಾತು ನೋಡಿದ್ರೆ, ಆ ಮೀಡಿಯಾ, ಪಾಕಿಸ್ತಾನಿ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇರುವಂಥ ವಿಡಿಯೋಗಳು ಅದನ್ನೆಲ್ಲ ನೋಡಿದ್ರೆ ಆತ ಯುದ್ಧನ ನಿಲ್ಲಿಸೋ ಥರ ಕಾಣ್ತಾ ಇಲ್ಲ, ಹುಚ್ಚು ಉನ್ಮಾದದಲ್ಲಿ ಇರೋ ಹಾಗೆ ಕಾಣ್ತಾ ಇದೆ. ಅವರು ಅದನ್ನೇ ಕಂಟಿನ್ಯೂ ಮಾಡೋ ಥರ ಕಾಣುತ್ತೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಕೂಡ ಸಭೆ ನಡೆಸಲಿದ್ದಾರೆ. ಆರೋಗ್ಯ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಚರ್ಚೆ, ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರಬೇಕು ಅಂತೇಳಿ ಆರೋಗ್ಯ ಮೂಲಸೌಕರ್ಯ ಸನ್ನದ್ಧತೆ ಕುರಿತು ಚರ್ಚೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಸಭೆಯನ್ನು ನಡೆಸಲಿದ್ದಾರೆ. ಆರೋಗ್ಯ ಸಚಿವಾಲಯದ ಅಂದರೆ ಎಲ್ಲ ದಿಕ್ಕಿನಲ್ಲೂ ಕೂಡ ತಮ್ಮ ತಮ್ಮ ಇಲಾಖೆ ಮೀಟಿಂಗ್ಗಳು, ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಎಲ್ಲವೂ ಕೂಡ ನೋಡಿ. JP ನಡ್ಡಾ ಹೆಲ್ತ್ ಮಿನಿಸ್ಟರ್, ಕೇಂದ್ರ ಆರೋಗ್ಯ ಸಚಿವ. ಅಂದರೆ ನಾಳೆ ಒಂದು ಕಡೆ ಆಸ್ಪತ್ರೆ, ಒಂದು ಕಡೆ ವೈದ್ಯರುಗಳು, ಒಂದು ಕಡೆ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೋಬೇಕು. ನಾವು ಏನು ಯುದ್ಧಕ್ಕೆ ಸನ್ನದ್ಧರಾಗ್ತೀವಿ, ಅಲ್ಲಿ ಆಗ್ತಾ ಇರುವಂಥ ಸಾಧಕ ಬಾಧಕಗಳನ್ನು ಪಟ್ಟಿ ಮಾಡಿಕೊಂಡು ಎಲ್ಲಕ್ಕೆ ಅಣಿಯಾಗ್ತಾ ಇದ್ದಾರೆ. ಬನ್ನಿ, ನಮ್ಮ ಅತಿಥಿಗಳಾಗಿರುವಂಥ ಕರ್ನಲ್ PV ಹರಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ನಿರಂತರವಾಗಿ ನೀವು ಎಲ್ಲ ಕಡೆ ಕೂಡ ಈ ಯುದ್ಧದ ಬಗೆಗಿನ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ಮತ್ತು ನಿನ್ನೆ ಕೂಡ ಒಂದು ರೀತಿಯಲ್ಲಿ ಚೈನಾ ಸೆಟ್ ಏನು ಅನ್ನೋದು ಜಗತ್ತಿಗೆ ಅನಾವರಣಗೊಂಡಿದೆ. ಮತ್ತು ನಾವು ಯಾವ ಥರ ಎಷ್ಟು ಬಲಿಷ್ಠವಾಗಿದ್ದೀವಿ, ಆಮೇಲೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀವಿ, ಎಲ್ಲಿಂದ ಇಡೀ ದೇಶದಾದ್ಯಂತ ಕೂಡ ಕೇವಲ S-400 ಮಾತ್ರವಲ್ಲ, ಇನ್ನಿತರ ಅನೇಕ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿ ಇದೆ. ಭಾಳ ಪವರ್ಫುಲ್ ಆಗಿದೆ, ಅಕ್ಯುರೇಟ್ ಆಗಿದೆ, ಗುರಿ ತಲುಪ್ತಾ ಇದೆ. ಆಮೇಲೆ ಏನೋ ಪುಂಚ್ ಕಡೆ ಸ್ವಲ್ಪ ಬಿತ್ತು ಇಲ್ಲ ಅಂತಲ್ಲ, ಅಂಥದ್ದು ದೊಡ್ಡ ಯುದ್ಧ ಸಂದರ್ಭದಲ್ಲಿ ಅಂಥದ್ದು ಆಗುತ್ತೆ ಅಂತೇಳಿ. ನಿನ್ನೆಯಿಂದ ಇಲ್ಲಿ ತನಕ ಆದಂಥ ಘಟನಾವಳಿಗಳನ್ನು ನೀವು ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ ಸರ್? ಇದು ಎಕ್ಸ್ಪೆಕ್ಟೆಡ್ ಮಾಡಿದ್ದೀವಿ ನಾವು. ಯಾಕೆಂತೇಳಿದರೆ ಇನಿಷಿಯಲ್ ಪ್ಲಾನಿಂಗ್ ನಿಮಗೆ ನೆನ್ನೆ ಕೂಡ ನಿಮ್ಗೆ ಹೇಳಿದೆ, ನಮ್ಮ ಈ ಉಗ್ರವಾದಿಗಳ ನೆಲೆಗಳು ಎಲ್ಲೆಲ್ಲಿದೆ, POK ಇಂದ ಹಿಡಿದು ಕೆಳಗಿನವರೆಗೆ ಅದನ್ನು ನಾವು ಧ್ವಂಸ ಮಾಡಬೇಕು ಅಂತಿದ್ವಿ. ಬಟ್ ಆನ್ ಗ್ರೌಂಡಲ್ಲಿ ಅದು ಬಿಲ್ಡಿಂಗ್ಗಳು ಮಾತ್ರ ಹೋಗಿರ್ತಾರೆ. ಆಸಿಂ ಮುನೀರ್ ಸುಮ್ಮನೆ ಕೂರೋದಿಲ್ಲ. ಅವನು ಇಷ್ಟೆಲ್ಲ ಮಾಡಿದಾನೆ, ಅವನಿಗೆ ಗೊತ್ತಿಲ್ವ ಅವನಿಗೆ ಬರ್ತದೆ ಈಗ. ಅದಕ್ಕೋಸ್ಕರ ಈಗ ಯಾವಾಗ ಅದಾಯಿತು, ಈಗ ಅದು ವೆಸ್ಟರ್ನ್ ಫ್ರಂಟಿಗೆ ಬರಬಾರ್ದು ಅಂತಿದ್ದೆ. ಬರ್ಬೋದು, ಗೊತ್ತಿಲ್ಲ. ವೆಸ್ಟರ್ನ್ ಫ್ರಂಟ್ ಅಂತ ಹೇಳಿದ್ರೆ RS ಪುರ ಮತ್ತು ಅಕ್ನೂರು ಈ ಕಡೆಯಿಂದ ಅಪ್ ಟು ಗುಜರಾತ್ ತನಕ. ಈಗ ನಿಮಗೆ ರಿಪೋರ್ಟ್ ಸಿಕ್ಕಿರಬೇಕು ನಿಮ್ಮ ಚಾನಲ್ಗೆ, ಎಲ್ಲ ಕಡೆಯೂ ಫೈರ್ ಆಗ್ತಾ ಇದೆ. ಸೊ ದೇ ಆರ್ ಗೋಯಿಂಗ್ ಟು ರಿಸಾರ್ಟ್ ನಾವು. ಈಗ ಯಾವಾಗ ವೆಸ್ಟರ್ನ್ ಫ್ರಂಟ್ ಓಪನ್ ಅಪ್ ಆಗಿಬಿಡ್ತದೆ ಆವಾಗ ಫುಲ್ ಸ್ಕೇಲ್, ಆಲ್ಮೋಸ್ಟ್ ಈಗ ಫುಲ್ ಸ್ಕೇಲ್ ಅಂತ ತಿಳ್ಕೊಳ್ಳಿ. ನನಗೆಲ್ಲದಕ್ಕಿಂತ ಖುಷಿಯಾಗಿದ್ದು ಕರಾಚಿ ಬಂದರನ್ನ ಪುಡಿ ಮಾಡಿದ್ದು.
ಯಾಕೆಂದರೆ ಅಲ್ಲಿಂದಲೇ ಈಗ ಅವರಿಗೆಲ್ಲ ಡಿಫೆನ್ಸ್ ಆರ್ಮ್ಸ್ ಆಗಲಿ ಆಮ್ಯುನಿಷನ್ ಆಗಲಿ ಎಲ್ಲ ಬರಬೇಕಾಗಿತ್ತು. ಅದು ನಮ್ಮ ಓವರಾಲ್ ಪ್ಲ್ಯಾನಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಈಗ ಪ್ರಧಾನಿ ಯಾವಾಗ ನಮ್ಮ ಚೀಫ್ಸ್ಗೆ ಫ್ರೀ ಹ್ಯಾಂಡ್ ಕೊಟ್ಟರು, ಅವರು ಅದರ ಪ್ಲ್ಯಾನ್ ಪ್ರಕಾರ 26 ವಾರ್ಶಿಪ್ಸ್ ಹೋಗಿದೆ ಅಂತ ನನಗೆ ಗೊತ್ತಾಯಿತು. 26 ವಾರ್ಶಿಪ್ ಅಂತ ಹೇಳಿದರೆ ಸಾಲಿಡ್, ಅದು ಅಷ್ಟು ಹೋಗಿ INS ವಿಕ್ರಾಂತಿಗೆ ಹೋಗಿ ಫೈರ್ ಮಾಡಿದೆ, ಅದು ಪುಡಿಯಾಗಿದೆ. ಇದ್ರ ಬಗ್ಗೆ ನೋಡಿದರೆ ನಮ್ಮ ನೌಕಾ ದಳ ಏಷ್ಯಾದಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ನಾವು. ನೌಕಾದಳ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಜಯಪ್ರಕಾಶ್ ಅವರೇ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಥಿಂಗ್. ಬಟ್ ನಾವು ನೋಡಿರ್ಬೋದು, ನೀವು ಸ್ವಲ್ಪ ದಿವಸಗಳ ಮುಂಚೆ INS ವಿಕ್ರಾಂತ್ ಮುಂದೆ ಹೋಯಿತು, ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಹಿಂದೆ ಬಂತು ಅಂತಾರೆ. ಆವಾಗ ನನ್ನ ಮಗಳು ಹೇಳ್ತಿದ್ದು, ಏನು ಪಪ್ಪ INS ವಿಕ್ರಾಂತಿ ಈ ರೀತಿ ಎಲ್ಲ ಮಾಡುತ್ತದೆ, ಯಾಕೆ ವಾಪಸ್ ಬಂತು? ನಾಳಿದ ಮಗಳೇ, ಇದು ನಮ್ಮ ಯುದ್ಧ ತಂತ್ರಗಳು ಕೆಲವು ಇರ್ತದೆ, ಅವೆಲ್ಲ ಹೇಳಬಾರ್ದು ನಿನಗೆ. ನೋಡಿ, ಅದೇ INS ವಿಕ್ರಾಂತ್ ಹೋಗಿ ಅದನ್ನು ಬಂದರನ್ನು ಪುಡಿ ಮಾಡಿದೆ. ಮತ್ತು ಎಲ್ಲ ಸಿಟೀಸ್ಗಳನ್ನು, ಆಲ್ಮೋಸ್ಟ್ ಎಲ್ಲ ಸಿಟೀಸ್ಗಳನ್ನ ನಮ್ಮ ಮಿಸೈಲ್ಸ್ಗಳು ಟಚ್ ಆಗಿದೆ. ಮತ್ತು ಈಗ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಜಯಪ್ರಕಾಶ್ ಅವರೇ, ಈ ಇಸ್ರೇಲಲ್ಲಿ ಯಾವ ರೀತಿ ಐರನ್ ಡೋಮ್ ಇತ್ತು, ಐರನ್ ಡೋಮ್ ಮೀನ್ಸ್ ಕವರ್ಡ್ ಫಾರ್ ದಿ ಆ್ಯಂಟಿ ಮಿಸೈಲ್ ಆ್ಯಂಟಿ ಏರ್ ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ AD. ಮುಂಚೆ ಇದು ನಮ್ಮ ಇಂಡಿಯಾದಲ್ಲೂ ಸಹ ಆರ್ಟ್ಲರಿ ಒಂದು ಪಾರ್ಟ್ ಇತ್ತು, ತೋಪುಖಾನೆದು. ಈಗ ಅದು ಬೇರೆ ಆಗಿಬಿಟ್ಟಿದೆ, ಬೇರೆ ಕೋರ್ ಆಗಿದೆ. ಸೊ ನಮ್ಮ ಆ್ಯಂಟಿ ಏರ್ಕ್ರಾಫ್ಟ್ಸ್ ಆ್ಯಂಟಿ ಇದ್ರದ್ದು ನಮ್ಮ ಹತ್ರ ಭಾಳ ಫಸ್ಟ್ ಕ್ಲಾಸ್ ಆಗಿದೆ. ಅದರದ ಸಾಕ್ಷಿ ನಿಮ್ಗೆ ಗೊತ್ತಿದೆ. ಯಾವ ಏರೋಪ್ಲೇನ್ಗಳಾಗಲಿ, ಯಾವ ಡ್ರೋನ್ಗಳಾಗಲಿ IB ಇಂದ ಕ್ರಾಸ್ ಆಗಿ 1 ಕಿಲೋಮೀಟ್ರ್ ಬರೋದಕ್ಕಿಂತ ಮುಂಚೆನೇ ಅದನ್ನು ಉಡಿಸಿ ಮಾಡಿಬಿಡ್ತಾ ಇದ್ದಾರೆ. ಸೊ ನಮ್ಮ ಏರ್ ಡಿಫೆನ್ಸ್ ಬಗ್ಗೆ ಭಾಳ ಫುಲ್ ಪ್ರೂಫ್ ಏರ್ ಡಿಫೆನ್ಸ್ ಇದೆ. ನಾನು ನೋಡಿದಾಗ ಕೇಳಿದಾಗ ಇದು L-70 ಮತ್ತು ಶಿಲ್ಕಾ ಅಂತ ಹೇಳ್ತೀವಿ ಅದಕ್ಕೆ. ಏರ್ ಡಿಫೆನ್ಸ್ ಬ್ಯಾರಲ್ಗಳು ಹಿಂಗಿದೆ, ಒಂದು ಪರಕೆಯಲ್ಲಿ ಗುಡಿಸಿಬಿಡ್ತಾರೆ ಇಲ್ಲಿ. ಎಷ್ಟೋ ಏರೋಪ್ಲೇನ್ಗಳು ಬಂದು ಏನು ಬಂದರೂ ಸಹ. ಬಟ್ ಈಗ ನಮ್ಮ ಹತ್ರ ಒಂದು ಲೇಟೆಸ್ಟ್ ಮಿಸೈಲ್ಸ್ಗಳು ಇರೋದ್ರಿಂದ ಅವರ ಯಾವುದೇ ಈಗ ಬಂದರೂ ಸಹ ನಾವು ನಮ್ಮ ಆಗುವ ಸಾಧ್ಯತೆಗಳಿರ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂಥದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡಿಕೊಂಡು, ಅಲ್ಲಿ ಅಸೀಮ್ ಮುನೀರ್ ಏನು ಮಾಡ್ತಾನೆ ನೋಡಿಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡಿಕೊಂಡು ಸಿಂಧೂರ್ ಆಪರೇಷನ್ ಸಿಂಧೂರ್ 3.0 ಕೈಗೊಳ್ಳಲಾಗತ್ತೆ. ಸೊ ಅದು ಹೇಗಿರುತ್ತೆ ಖಂಡಿತವಾಗ್ಲೂ ನಮಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನು ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಾಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ಕೆ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರಿದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತು ಖೈಬರ್ ಮತ್ತು ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರು ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನು ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ.